ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸಹಕಾರ ಸಂಘಗಳ ಅಭಿವೃದ್ಧಿ ಮೂಲಕ ರೈತರ ಜೀವನ ಮಟ್ಟ ಸುಧಾರಣೆಗೆ ಶಾಸಕ ದರ್ಶನ್ ಪುಟ್ಟಣೆ ಶ್ರಮಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜುಲೈ 20ರಂದು ನಡೆಯುವ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆಯಲ್ಲಿ ರೈತ ಸಂಘ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಬೆಂಬಲಿತ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ರೈತ ಸಂಘ ತಾಲೂಕು ಅಧ್ಯಕ್ಷ ವೈ.ಬಿ. ಮಂಜುನಾಥ್ ಮನವಿ ಮಾಡಿದರು. ಸಹಕಾರ ಸಂಘಗಳು ಅಭಿವೃದ್ಧಿಗೊಂಡರೆ ರೈತರು ಆರ್ಥಿಕವಾಗಿ ಪ್ರಗತಿ ಸಾಧಿಸಬಹುದು ಎಂಬ ಕಲ್ಪನೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣೆ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಇವರ ಪರಿಕಲ್ಪನೆ ಸಾಕಾರಗೊಳ್ಳಬೇಕಾದರೆ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಸಹಕಾರ ಅಗತ್ಯ. ಹೀಗಾಗಿ ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ 15 ನಿರ್ದೇಶಕ ಸ್ಥಾನಗಳಿಗೆ ರೈತ ಸಂಘ ಕಾಂಗ್ರೆಸ್ ಬೆಂಬಲಿತ ಕಣಗಳಿಸಲಾಗಿದೆ. ಸಂಘದ ಷೇರುದಾರ ಮತದಾರರು ಮೈತ್ರಿ ಬೆಂಬಲಿತರಿಗೆ ಮತ ನೀಡುವಂತೆ ಸುದ್ದಿಗೋಷ್ಠಿಯಲ್ಲಿ ಅವರು ಕೋರಿದರು. ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್. ದಯಾನಂದ್ ಮಾತನಾಡಿ, ಈ ಹಿಂದಿನ ಆಡಳಿತ ಮಂಡಳಿಗಳು ಯಾವ ರೀತಿ ಆಡಳಿತ ನಡೆಸಿದೆ ಎಂಬುದು ಜನರಿಗೆ ಗೊತ್ತಿದೆ. ಮತದಾರರು ಹೊಸ ಮುಖಗಳನ್ನು ಆಯ್ಕೆ ಮಾಡಿದರೆ ಕ್ರಿಯಾಶೀಲ ಶಾಸಕರಾದ ದರ್ಶನ್ ಪುಟ್ಟಣೆ ಅವರು ಹೊಸ ಚಿಂತನೆಯೊಂದಿಗೆ ಸಹಕಾರ ಸಂಘಗಳನ್ನು ಬೇರೆ ದಿಕ್ಕಿಗೆ ಕೊಂಡೊಯ್ಯಲಿದ್ದಾರೆ. ಮೈತ್ರಿಕೂಟ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾದರೆ ಶಾಸಕರ ಮಾರ್ಗದರ್ಶನ ಗೃಹ ನಿರ್ಮಾಣ ಮಂಡಳಿ ಬೆಳವಣಿಗೆ ಉತ್ತಮ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಮೈತ್ರಿಕೂಟದ ಅಭ್ಯರ್ಥಿಗಳು ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವನಗಾನಹಳ್ಳಿ ಕೃಷ್ಣೇಗೌಡ, ರೈತ ಸಂಘ ಕಾಂಗ್ರೆಸ್ ಮುಖಂಡರಾದ ಬಿ.ಟಿ. ಶಿವಣ್ಣ, ಡಿ.ಕೆ. ದೇವೇಗೌಡ, ವಡ್ರಳ್ಳಿ ಮಹೇಶ್, ಆರೋಳಿ ಧರ್ಮ, ವಿಷ್ಣು ಸೇರಿದಂತೆ ಇತರರಿದ್ದರು. ಈ ವಿಚಾರವನ್ನು ಕುರಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವನಗಾನಹಳ್ಳಿ ನನ್ನ ಪಕ್ಷದಲ್ಲಿದ್ರಲ್ಲ ಬಂದಾಗಲ್ವಾ? ನಿಮ್ಮ ಈಗ ಅವ್ರು ಕಾಂಗ್ರೆಸ್ ಇದ್ರು ಓಟ್ ಕೇಳ್ತಾರೆ, ಓಟು ಬಂದಾಗಲ್ವಾ ಮತದಾರರಿಗೆ? ಇವಾಗ ನೀವು ಸಿಂಡಿಕೇಟ್ ಮಾಡಿ ಕಾಂಗ್ರೆಸ್ ಮತ್ತೆ ರೈತ ಸಂಘದ ಎಲ್ಲ ಅಧ್ಯಕ್ಷರು ಮತ್ತೆ ನಮ್ಮ ಪ್ರಶ್ನೆ ಅದೆಲ್ಲ ಮಂಜನ. ಅವರಿಬ್ರು ಈಗ ಕಾಂಗ್ರೆಸ್ ರೈತ ಸಂಘದಲ್ಲೇ ಇದ್ದಾನೆ. ಅವರಿಬ್ರು ಯಾಕಂದ್ರೆ ಒಂದು ಪಕ್ಷ ಯಾವ ಪಕ್ಷ ನಂಗೆ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿ ಕೇಳಿದ್ರೆ ಮತದಾರರಿಗೆ ನಿಮ್ಮ ಇವ್ರು ಬೀಳ ಒಟ್ಟುಗಳು ಅವ್ರು ಅಲ್ಲಿ ಕನ್ವರ್ಟ್ ಆಗಲ್ವಾ? ಆ ರೀತಿ ಆಗಲ್ಲ. ನಾವು ಇವಾಗ ಏನಾಯ್ತು, ಯಾಕಂದ್ರೆ ಇಬ್ರು ಅವರು ಎಲ್ಲರೂ ಬೇಸಿಗೆ ಮೇಲೆ ಇಲ್ಲ ಎಲ್ಲ ಕಡೆ ಕಾಣಿಸ್ಕೊಂಡವ್ರೆ ಅಲ್ವಾ? ಅವ್ರು ಕಾಂಗ್ರೆಸ್ಸು ಅಂತ ರಮೇಶ್ ಅಣ್ಣನೋ ಚಿಕ್ಕಿ ಬಾಬನೋ ಯಾರು ಗೊತ್ತಿಲ್ಲ. ರಮೇಶ್ ಅಣ್ಣ ಕಾಂಗ್ರೆಸ್ಸು ಅಲ್ಲಿ ಗೊತ್ತಾಯ್ತು. ಕಾಂಗ್ರೆಸ್ಸು ಜಯಚಂದ್ರ ಮೈತ್ರಿ ನೀವು ಇಲ್ಲೋಯ್ತೀರಾ, ಅವರು ಕಾಂಗ್ರೆಸ್ಸು ಅಂತಾನೆ ಅಂತಾರೆ. ಅವೇನು ಗೊಂದಲಗಳಾಗಲ್ವಾ? ಏನು ನೀವು ಕರೆ ಮಾತಾಡಿದ್ದೀವಿ. ನಾವು ಪಕ್ಷೇತರವಾಗಿ ಏನೋ ನಿಲ್ತೀವಿ, ಇದು ಯಾವುದೇ ಒಂದು ಇದರಲ್ಲಿ ನಡೆಯಲ್ವಲ್ಲ ಅನ್ನೋದು ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ. ನಡೆಯಲ್ಲ. ಹಾಗಾಗಿ ನಾವು ಇದರಲ್ಲೇನು ಗ್ರಾಮ ಪಂಚಾಯತಿ ಕೋಆಪರೇಟಿವ್ ಯಾವ ನಡೆಯಲ್ಲ ಬಿಡಿ, ಅದು ಓಕೆ. ಬಟ್ ಆದರೆ ನಿಮ್ಮ ಅಕ್ಕ ನೀವು ಒಂದಕ್ಕೆ ರೈತ ಸಂಘ ಅಂದಕ್ಕೆ ಗೊತ್ತಾಯ್ತು, ನಮಗೆ ಕಿಟಿಯಣ್ಣಂಗೆ ಕಾಂಗ್ರೆಸ್ ಅಂತ ಗೊತ್ತಾಯ್ಕಿಲ್ವ ಜನಕ್ಕೆ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ರೈತ ಸಂಘದ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಸರ್ವೋದಯ ಪಕ್ಷದ ಅಧ್ಯಕ್ಷರು ಇಲ್ಲೇ ಇದ್ದೀವಿ. ಅದಕ್ಕೆ ಮಾಡ್ತಾ ಇದೀವಿ ನಾವು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಿ ಇದ್ದ ಮೇಲೆ ಇದು ಕಾಂಗ್ರೆಸ್ ಅಂತ ಕನ್ಸಿಡರ್ ಇಲ್ಲಿ ಅಲಯನ್ಸ್ ಮಾಡ್ಕೊಂಡ್ರೆ ಅಸೆಂಬ್ಲಿಗೂ ಕೂಡ ಕಾಂಗ್ರೆಸ್ ಮತ್ತೆ ರೈತ ಸಂಘ ಅಲಯನ್ಸ್ ಅಂತ ಹೇಳಿದರೆ ಹೊರತು ಕಾಂಗ್ರೆಸ್ ಮತ್ತೆ ದಳ ಅಂತ ಯಾವುದು ಮಾಡಿಲ್ಲ. ನಿಜವಾಗಿ ಕಾಂಗ್ರೆಸ್ ಮತ್ತೆ ರೈತ ಸಂಘ ಅಲಯನ್ಸ್ ಇಲ್ಲಿ ಅಭ್ಯರ್ಥಿಗಳನ್ನ ಮಾಡಿದ್ದಾರೆ. ನೀವು ಕರೆಕ್ಟ್ ಹೇಳಿದ್ ಗೊತ್ತಾಯ್ತು. ಈಗ ಅಲ್ಲಾಗಿರುವಂತಹ ವ್ಯತ್ಯಾಸಗಳನ್ನ ಸರಿಪಡಿಸಲು ಇದೊಂದು ಸೂಕ್ತ ಅವಕಾಶ. ಷೇರುದಾರರಿಗೆ ಸಾಲಗಾರರ ಕ್ಷೇತ್ರ ಮತ್ತು ಸಾಲಗಾರರಲ್ಲದ ಕ್ಷೇತ್ರದ ಎರಡೂ ಕಡೆಯ ಷೇರುದಾರರಿಗೆ ಒಂದು ಸುವರ್ಣ ಅವಕಾಶ ಬಂದಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಮತ್ತು ರೈತ ಸಂಘ ಎರಡೂ ಸಂಘಟನೆಗಳಿಂದ ಹೊಂದಾಣಿಕೆ ಮಾಡಿಕೊಂಡು ಈ ಸಾಲಗಾರರ ಕ್ಷೇತ್ರಕ್ಕೆ 5 ಜನ, ಸಾಲಗಾರರಲ್ಲದ ಕ್ಷೇತ್ರಕ್ಕೆ 10 ಜನ ಅಭ್ಯರ್ಥಿಗಳನ್ನು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿಸಿದ್ವಿ. ದಯಮಾಡಿ ಕ್ಷೇತ್ರದ ಈ ತಾಲೂಕಿನ ಎಲ್ಲ ಈ ಷೇರು ಮತದಾರ ಬಾಂಧವರು ನಮ್ಮ ಈ ಕಾಂಗ್ರೆಸ್ ಮತ್ತು ರೈತ ಸಂಘದ ಹೊಂದಾಣಿಕೆ ಅಭ್ಯರ್ಥಿಗಳಿಗೆ, ಮೈತ್ರಿ ಅಭ್ಯರ್ಥಿಗಳಿಗೆ ಮತ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೋರಿಕೊಡ್ತೀನಿ. ಪತ್ರಕರ್ತರ ಮಾಧ್ಯಮ ಮಿತ್ರರೇ, ಇರ್ತಕ್ಕಂಥ ನಮ್ಮ ಗೃಹ ನಿರ್ಮಾಣ ಮಂಡಳಿ ನಡೀತಕ್ಕಂಥ 26ನೇ ತಾರೀಕು ಭಾನುವಾರ ನಡೆಯುವ ಚುನಾವಣೆಗಳಿಗೆ ಈ ಎಲ್ಲ ಸ್ಪರ್ಧಿಗಳು ಇಲ್ಲಿ ಕೂತಿದ್ದೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ರೈತ ಸಂಘದ ಅಧ್ಯಕ್ಷರು ಸಮ್ಮುಖದಲ್ಲಿ ಈಗ ನಾವು ಎರಡು ಜಂಟಿ ಸಮಿತಿಯನ್ನು ಮಾಡಿಕೊಂಡು ಎರಡು ಪಕ್ಷದ ಒಮ್ಮತದ ಅಭ್ಯರ್ಥಿಯನ್ನು ಮಾಡಿಕೊಂಡು ನಾವು ಈಗ ಚುನಾವಣೆ ಪ್ರಚಾರಕ್ಕೆ ಇವತ್ತಿಂದನೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಗೃಹ ನಿರ್ಮಾಣ ಮಂಡಳಿ ಈ ತಾಲೂಕಿನ ಷೇರುದಾರ ಬಂಧುಗಳಲ್ಲಿ ವಿನಂತಿ, ಈ ಎರಡು ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟು ಹೊಸ ಆಡಳಿತ ಮಂಡಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ
ಈ ಕ್ಷೇತ್ರದ ಜನರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಬೇಸ್ ಮೇಲೆ ಓಟ್ ಕೇಳ್ತೀರಾ ಅಂತ ಎಲ್ಲ ಈಗ ಇಷ್ಟು ವರ್ಷಗಳ ಗೃಹ ನಿರ್ಮಾಣ ಮಂಡಳಿನಲ್ಲಿ ಏನಾಗಿದೆ ಏನಾಗಿದೆ ಅನ್ನೋದು ಎಲ್ಲ ತಮಗೆಲ್ಲ ಗೊತ್ತಿದೆ. ಆದರೆ ಈಗ ಎಲ್ಲ ಹೊಸ ಮುಖಗಳು, ಹೊಸ ಆಡಳಿತ ಮಂಡಳಿಯ ರಚನೆ ಮಾಡಿದ್ರೆ ಈ ನಮ್ಮ ಕ್ರಿಯಾಶೀಲ ಶಾಸಕರಾದಂಥ, ಯುವ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣನವರ ಚಿಂತನೆ, ಆಲೋಚನೆ, ಸಹಕಾರ ಕ್ಷೇತ್ರಗಳನ್ನ ಬೇರೆ ದಿಕ್ಕಿನಲ್ಲಿ ತಗೋಬೇಕು ಅನ್ನೋದು ನಮಗೆಲ್ಲ ಗೊತ್ತಿದೆ. ಏನು ನಡೀತಾ ಇದೆ ಈ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದ ಒಂದು ಚಿಂತನೆಗಳು ಏನಿದೆ ಅಂತ ನಮ್ಮ ಶಾಸಕರೆಲ್ಲ ಕರೆದು ಎಲ್ಲ ಸಹಕಾರ ಕ್ಷೇತ್ರಗಳನ್ನೆಲ್ಲರೂ ಇದು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಗೃಹ ನಿರ್ಮಾಣ ಮಂಡಳಿ, ಹೊಸ ಆಡಳಿತ ಮಂಡಳಿ ನಾವು ರಚನೆಯಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ. ಇದಕ್ಕೆ ಶಾಸಕರ ಮತ್ತು ನಮ್ಮ ಕಾಂಗ್ರೆಸ್ ನಮ್ಮ ಮಾಜಿ ಉಸ್ತುವಾರಿ ಸಚಿವರಾದಂಥ ಚಲುವರಾಯ ಸ್ವಾಮಿಯವರ ಬೆಂಬಲನೂ ಈ ನಮ್ಮ ಎರಡು ಪಕ್ಷಗಳಿಗಿದೆ. ಆದ್ದರಿಂದ ನಾವು ಆ ಒಂದು ಬೇಸಿಕ್ ಮೇಲೆ ನಾವು ಚುನಾವಣೆಗೆ ಅಧ್ಯಕ್ಷರೇ, ಅಧಿಕಾರ ಇದ್ದರೂ ನೀವು TFSMC ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಎಲ್ಲ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಸೋಲ್ತಾ ಇದ್ದೀರಿ. ಈ ಚುನಾವಣೆ ಯಾವ ರೀತಿ ಎದುರಿಸ್ತಾರೆ? ಅದು ನಾವು ಯಾತಕ್ಕೋಸ್ಕರ ಸೋತು ಅನ್ನೋದು ನಮ್ಮಲ್ಲಿ ಈಗಾಗಲೇ ಅರಿವಾಗಿದೆ. ಇನ್ನು ಮುಂದೆ ಈ ಚುನಾವಣೆ ಸೋಲ್ಬಾರ್ದು, ನಾವು 15 ಗೆಲ್ಲೇಬೇಕು ಅಂತ ನಮ್ಮಲ್ಲಿ ಯಾವುದೇ ಥರದಂಥ ಭಿನ್ನಾಭಿಪ್ರಾಯಗಳಿಲ್ಲ. ಎರಡೂ ಪಕ್ಷದ ಕಾರ್ಯಕರ್ತರೆಲ್ಲ ಹೊಂದಾಣಿಕೆ ಮೇಲೆ ಸೌಹಾರ್ದತೆಯಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಈ ಗೃಹ ನಿರ್ಮಾಣ ಸಮಿತಿಗೆ ಆ ಥರದ ವ್ಯತ್ಯಾಸಗಳಾಗಲ್ಲ. 15 ಗೆಲ್ತಾರೆ.